ನೀವು ನಿಮ್ಮ ಬಗ್ಗೆ ಮಾತಾಡ್ತಾ ನಿಮ್ಮ ವಿಷಯ ತಿಳ್ಕೊಳ್ತಾ ಹೋದರೆ ಬಹುಶಃ ಹುಮ್ಮಸ್ಸು ಉತ್ಸಾಹ ಬೆಳೀತಾ ಹೋಗುತ್ತೆ ಜೀವನದಲ್ಲಿ. ಯಾರಾದರೂ ಜೀವನದಲ್ಲಿ ಸ್ಟ್ರಗಲ್ ಮಾಡ್ತಾ ಇದ್ರೆ ಅಥವಾ ಏನೋ ಉದ್ಯಮ ಶುರು ಮಾಡಬೇಕು ಅಂತ ಇದ್ರೆ, ಇನ್ನೇನೋ ಕಲಿಬೇಕು ಅಂತ ಇದ್ರೆ, ನಿಮ್ಮ ಮಾತುಗಳನ್ನು ಅಥವಾ ನೀವು ಎಲ್ಲೋ ಒಂದು ಚರ್ಚೆಯಲ್ಲಿ ಕೂತು ಮಾತಾಡಿರೋದನ್ನು ಕೇಳಿಬಿಟ್ರೆ ಬಹಳ ಉತ್ಸಾಹ ಬರುತ್ತೆ. ಸೊ ನಿಮ್ಮ ಜೀವನದ ಜರ್ನಿ ಒಂದು ದೊಡ್ಡ ಮಾರ್ಗದರ್ಶನ. ಇಲ್ಲ, ಅದು ಎಲ್ಲ ಈಗ ಯಾವಾಗ ನಾನು ಉದ್ಯೋಗ ಒಂದು ಸ್ವಲ್ಪ ಮೆಚುರಿಟಿ ಬಂತು ಜೀವನದಲ್ಲಿ, ಅವಾಗಲಿಂದ ನಾನು ಜನಗಳಿಗೆ ಅಡ್ವೈಸ್ ಮಾಡೋದನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಮಾಡ್ಬೋದು, ಹೀಗೆ ಮಾಡ್ಬೋದು, ಸಜೆಷನ್ಸ್ ಕೊಡೋದು, ಹೇಗೆ ಮಾಡಿದ್ರೆ ನೀವು ಬೆಟರ್ ಲೈಫ್ ಲೀಡ್ ಮಾಡ್ಬೋದು ಜೀವನದಲ್ಲಿ, ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅಂತ. ಈ ಥರ ಆಗಿರೋದ್ರಿಂದ ನಾನು ಫ್ಲೋರಿಸ್ಟ್ ಕೂಡ. ಹೌದು, ಆ್ಯಕ್ಚುಲಿ ಲೈಕ್ ಫ್ಲವರ್, ಅದಕ್ಕೆ ಫ್ಲೋರಿಸ್ಟ್ಗೆ ಕನ್ನಡದಲ್ಲಿ ಏನಂತಾರೆ, ಹೂವನ್ನ ನಮ್ಮಣ್ಣ ಹಾಸ್ಯ ಮಾಡಕ್ಕೆ ನನಗೆ ಹೂ ಅಡಗಿತ್ತಿ ಅಂತ ಕರೆಯೋನು. ಹೂ ಅಡಗಿತ್ತಿ ನಾವೆಲ್ಲ ಚಿಕ್ಕ ವಯಸ್ಸಿನಲ್ಲಿ ಅದೊಂದು ಪದ್ಯನೇ ಇತ್ತು, ಹೂ ಅಡಗಿತ್ತಿ ಅಂತ ಹಾಸ್ಯ ಮಾಡ್ಕೊಳ್ಳೋನು ನಮ್ಮಣ್ಣ. ಅಂದರೆ ಲೈಕ್ ಇದು ನಾನು ಅವಾಗ ಫ್ಲವರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೆ. ಆವಾಗ ಹೂ ಅಡಗಿತ್ತಿಯವಳು ಹೂವಿನ ಬಿಸ್ನೆಸ್ ಮಾಡ್ತಾಳೆ ಅಂತ ಹಾಸ್ಯ ಮಾಡ್ಕೊಳ್ಳೋನು. ಸೊ ಆ ಒಂದು ಹೂವಿನ ಕಥೆ ಏನೋ ಥರ, ಆ ಒಂದು ಹೂವಿಂದ ನಾನು ಇಷ್ಟು ದೊಡ್ಡದಾಗಿ ಬಿಸ್ನೆಸ್ ಮಾಡ್ತೀನಿ, ಇಷ್ಟು ಜನಕ್ಕೆ ನಾನು ಮಾರ್ಗದರ್ಶಿ ಆಗ್ತೀನಿ. ಆಮೇಲೆ ನಮ್ಮ ಮನೆಗೆ ಬರ್ತಾಯಿದ್ದು, ನಮ್ಮ ಕೆನರಾ ಬ್ಯಾಂಕ್ ಅಪಾರ್ಟ್ಮೆಂಟಿಗೆ ಬರ್ತಾಯಿದ್ದಿದ್ದು ಹುಡುಗರು, ಪೇಪರ್ ಹಾಕೋ ಹುಡುಗರು, ಹಾಲು ಪ್ಯಾಕೆಟ್ ಹಾಕ್ತಿದ್ದಿದ್ದು ಹುಡುಗರು, ಕೊರಿಯರ್ ಸರ್ವಿಸ್ ಮಾಡ್ತಿದ್ದಿದ್ದು ಹುಡುಗರು, ಏರ್ಟೆಲ್ ಬಿಲ್ ತೊಗೊಂಡು ಬರೋ ಹುಡುಗರುಗಳು ಎಲ್ಲರೂ ಐ ಮೇಡ್ ದೆಮ್ ಆಂಟ್ರಪ್ರನರ್ಸ್. ಇವತ್ತಿನ ದಿನ ಅವರು ಜೀವನದಲ್ಲಿ ನಂಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಅನಿಸುತ್ತೆ ಅಂದರೆ, ಎಲ್ಲ ಕೋಟಿಗಟ್ಟಲೆ ಬಿಸ್ನೆಸ್ ಮಾಡ್ತಾಯಿದ್ದಾರೆ. ಇವತ್ತಿನ ದಿನ ನೀವು ಎಲ್ಲೇ ಕೇಳಿ ಕರ್ನಾಟಕದಲ್ಲಿ, ಸ್ಪೆಷಲಿ ಬೆಂಗಳೂರಿನಲ್ಲಿ, ಮೇನ್ ಫ್ಲೋರಲ್ ಡೆಕೋರೇಷನಲ್ಲಿ ನನ್ನ ಶಿಷ್ಯರೇ ಇರೋದು. ಕುಮಾರ, ಮೋಹನ, ಸತೀಶ, ಇವ್ರುಗಳೆಲ್ಲ ಆರ್ಡಿನರಿ. ಪಾಪ ಸತೀಶ್ ಅನ್ನೋ ಒಬ್ಬ ಹುಡುಗ ಇದ್ದಾನೆ, ಅವನು ಇದು ಮನೆ ಬಿಟ್ಟು ಓಡಿ ಬಂದಿದ್ದ. ನಾನು ಅವನಲ್ಲಿರೋ ಪ್ರತಿಭೆ ಗುರುತಿಸ್ಬಿಟ್ಟು ಅವನನ್ನು ಟ್ರೈನ್ ಮಾಡಿದೆ. ಅವನು ಇವತ್ತಿನ ದಿನ ದೊಡ್ಡ ಉದ್ಯಮಿಯಾಗಿದ್ದಾನೆ. ಸೊ ಲೈಕ್ ಐ ಸ್ಟಾರ್ಟೆಡ್ ಬಿಲೀವಿಂಗ್, ನನ್ನ ಪ್ರಯತ್ನದಿಂದ ನಾನು ಬೇರೆಯವ್ರಿಗೆ ಜೀವನ ಕೊಡ್ಬೋದು ಅನ್ನೋದು ನನಗೆ ಅದೊಂದು ಸಿಕ್ಕಾಬಟ್ಟೆ ಮೋಟಿವೇಶನ್. ನಂಗೆ ಅದು ಹೇಗಾರೋ ಮಾಡಿ ಲೈಕ್ ಈಗಲೂ ಇವಾಗ ನನ್ನ ಮಕ್ಕಳು ಬಿಲಿಯನಿಯರ್ಸ್ ಆದ್ರೂ, ಸೊ ನನಗಿವಾಗ ಆ ಕೆಲಸ ನಾನು ಬಿಟ್ಟಿಲ್ಲ. ನಾನು ಈಗಲೂ ಇವಾಗ ನನಗೆ ಇರೋ ಎಕ್ಸ್ಪೀರಿಯೆನ್ಸು ಲೈಕ್ ಫ್ಲೋರಲ್ ಡೆಕೋರೇಷನ್ ಇರ್ಬೋದು, ಈವೆಂಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಆ್ಯಂಡ್ ನಾನು ವಿಪ್ರೋಗೆಲ್ಲ ಈವೆಂಟ್ ಆರ್ಗನೈಸ್ ಮಾಡ್ತಾಯಿದ್ದೆ. ಆ್ಯಂಡ್ ದೆನ್ ಈವನ್ ನಾನು ಅಲಿಯನ್ಸ್ ಫ್ರಾನ್ಸಿಸ್ಗೆ ಒಂದು ಇಂಟರ್ನ್ಯಾಷನಲ್ ಫಿಲಮ್ ಫೆಸ್ಟಿವಲ್ಲು ಆರ್ಗನೈಸ್ ಮಾಡಿದ್ದೆ. ಸೊ ದೆನ್ ಅದು ನಾನು ಆಮೇಲೆ ಲ್ಯಾಂಡ್ಸ್ಕೇಪಿಂಗ್ ಸ್ಟಾರ್ಟ್ ಮಾಡಿ, ನಾನೀಗ ಲ್ಯಾಂಡ್ಸ್ಕೇಪಿಂಗಲ್ಲಿ ನಾನು 1 among 3 in India ಒಂಥರ ಆ ಥರ ಲೆವೆಲ್. ಯಾಕೆಂದರೆ ಟಾಟಾ ಸ್ಟೀಲಲ್ಲಿ ಎಲ್ಲ ಕರೆದು ಶಾರ್ಟ್ ಲಿಸ್ಟ್ ಮಾಡಿದಾಗ ನನ್ನನ್ನು ಸೆಲೆಕ್ಟ್ ಮಾಡಿಕೊಂಡ್ರು ಥ್ರೂಔಟ್ ಇಂಡಿಯಾ, ದೇ ಕಾಲ್ಡ್. ಸೊ ಹಾಗಾಗಿ ಲೈಕ್ ಟಾಟಾ ಸ್ಟೀಲ್ ಕನ್ಸಿಡರ್ ಮಾಡಿದ್ದು ನನ್ನ ಇದನ್ನು. ಐ ವರ್ಕ್ ವಿತ್ ಎಲ್ಲ ಫಾರಿನ್ ಆರ್ಕಿಟೆಕ್ಟ್ಸ್ ಜೊತೆ ಲ್ಯಾಂಡ್ಸ್ಕೇಪ್ ಆಲ್ಮೋಸ್ಟ್ ಲೈಕ್ ಪೆರಿಡಿಯನ್, ಬಿಲ್ಡ್ ಕಾಲಿನ್, ಸೈಟ್ ಕಾನ್ಸೆಪ್ಟ್ ಇಂಟರ್ನ್ಯಾಷನಲ್, ಜುರಾಂಗ್, ಎಲ್ಲರದ್ದು ಪ್ರಾಜೆಕ್ಟ್ಗೆ ವರ್ಕ್ ಮಾಡಿದ್ದೀನಿ ನಾನು. ಹಾಗಾಗಿ ನನಗೆ ಇಂಟರ್ನ್ಯಾಷನಲ್ ಅದ್ರ ಬಗ್ಗೆನೂ ನಾಲೆಡ್ಜ್ ಚೆನ್ನಾಗಿ ಬಂದುಬಿಡ್ತು. ಸೊ ಫ್ಲೋರಲ್ ಡೆಕೋರೇಷನ್ ಹೇಗೆ ಮಾಡಿದ್ರೆ ಹೇಗೆ ಉದ್ಯಮವಾಗಿ ತೊಗೋಬೋದು, ಅದನ್ನು ಹೇಗೆ ಜನಗಳು ದುಡ್ಡು ಮಾಡ್ಬೋದು ಅದನ್ನು ಅಂತ ಹೇಳಿ ನಂಗೆ ತಿಳಿಸ್ಕೊಡ್ಬೇಕಂತ ಭಾಳ ಆಸೆ. ಯಾವ ಇಯರಲ್ಲಿ ನೀವು ಕೆಲಸ ಸ್ಟಾರ್ಟ್ ಮಾಡಿದ್ದು ರೇವತಿ? ನಾನು ಕೆಲಸ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 94, 93, 94. ಸೊ 93, 94 ಅಲ್ಲಿ ಹೂಗಳ ಜೊತೆ ಮಾತಾಡೋದಕ್ಕೆ ಶುರು ಮಾಡಿದ್ರಿ ನೀವು? ಎಲ್ಲ ನಂಗೆ ಅದು ಹೂವಿಂದು ಇದ್ದಿದ್ದು, ನಾನು ಸಣ್ಣ ವಯಸ್ಸಿಂದನೂ ನನಗೆ ಹೂವಿನ ಬಗ್ಗೆ ಭಾಳ ಅಭಿರುಚಿ. ಆಮೇಲೆ ನಾನು ಇಕಬಾನ ಒಂದು ಕೋರ್ಸ್ ತೊಗೊಂಡಿದ್ದೆ. ಇಕಬಾನ ಅರೇಂಜ್ಮೆಂಟ್ಸ್ನ ಟ್ರೈ ಮಾಡ್ತಾ ಇದ್ದೆ ಮನೆಯಲ್ಲಿ. ಆಮೇಲೆ ಲೈಕ್ ನಮ್ಮ ಹಸ್ಬೆಂಡ್ ಒಂಚೂರು ಎಕ್ಸ್ಪ್ಲೇನ್ ಮಾಡ್ಬೋದಾ, ವಾಟ್ ಈಸ್ ಇಕಬಾನ ಅರೇಂಜ್ಮೆಂಟ್? ಇಕಬಾನ ಅಂದರೆ ಇವಾಗ ನೀವು ಮ್ಯಾಥಮೆಟಿಕ್ಸು ಸೈನ್ಸ್ ಎಲ್ಲ ಇರುತ್ತಲ್ಲ, ಅದೇ ಥರ ಇಕಬಾನೂ ಒಂದು ಸೈಂಟಿಫಿಕ್ ಸ್ಟಡಿ, ಜಾಪನೀಸ್ ಕಂಡಿಡ್ದಿರೋದು ಇದನ್ನು. ಸೊ ಇಟ್ ಇಸ್ ಇದು ಕಾಂಬಿನೇಷನ್, ಇದು ಪರ್ಮಿಟೇಷನ್ಸ್ ಕಾಂಬಿನೇಷನ್ಸ್ ಹೇಗೆ ಮ್ಯಾಥಮೆಟಿಕ್ಸಲ್ಲಿ 3+4 = 7 ಅಂತ ಒಂಥರ ಬರುತ್ತೋದು, ಆ ಥರ ಇದು ಪರ್ಮಿಟೇಷನ್ಸ್ ಕಾಂಬಿನೇಷನ್ನೇ ಇದುವೆ ಇಕಬಾನೂ. ದಿಸ್ ಇಸ್ ಪ್ರಾಕ್ಟಿಕಲಿ ಸೈಂಟಿಫಿಕ್ ಸ್ಟಡಿ ಇದು. ಅದರಲ್ಲಿ ಇವಾಗ 3 ಫ್ಲವರ್ ಅರೇಂಜ್ಮೆಂಟು, 5 ಫ್ಲವರ್ ಅರೇಂಜ್ಮೆಂಟು, 7 ಫ್ಲವರ್ ಅರೇಂಜ್ಮೆಂಟ್, ಅದಕ್ಕೆ ಪಿನ್ ಹೋಲ್ಡರ್ಸ್ ಇರುತ್ತೆ. ಆ ಪಿನ್ ಹೋಲ್ಡರ್ಸ್ ಆ್ಯಂಡ್ ಟ್ರೇ ಆ್ಯಂಡ್ ಇದು ವಾಟರ್, ಒಂದು ಡಿಫ್ರೆಂಟ್ ಟೈಪ್ಸ್ ಆಫ್ ಟ್ರೇಸ್ ಇರುತ್ತೆ. ಅದರಲ್ಲಿ ಜಾಸ್ತಿ ಹೂಗಳು ಬೇಕಾಗಲ್ಲ, ಅದಕ್ಕೆ 2, 3 ಹೂವು, 5 ಹೂವು, 7 ಹೂವು, ಆ ಥರ ಫ್ಲವರ್ಸ್. 3 ಹೂವಲ್ಲೇ
ಟ್ವಿಕ್ಸ್ ಎಲ್ಲ ಹಾಕಿಬಿಟ್ಟು ಒಂಥರ ಗ್ರೀನ್ ಟ್ವಿಕ್ಸ್ ಎಲ್ಲ ಹಾಕಿ ಕಾಂಬಿನೇಷನಲ್ಲಿ ನಾವು ಒಂಥರ ಪಾಸಿಟಿವ್ ಎನರ್ಜಿ ಎಮಿಟ್ ಮಾಡೋ ಥರ ಮಾಡ್ಬೋದು. ಸೊ ಇಟ್ ಈಸ್ ಲೈಕ್ ಜಪಾನಲ್ಲೆಲ್ಲ ಇದು ಜಾಪನೀಸ್ ಕಂಪ್ನೀಸಲ್ಲೆಲ್ಲ ಇಕ್ಬಾನ ಅರೇಂಜ್ಮೆಂಟ್ಸ್ ಎಲ್ಲ ಜಾಸ್ತಿ ಇದು ಇರ್ತಾರೆ. ಸೊ ಇಕ್ಬಾನ ಇಷ್ಟ ಆಯಿತು ನನಗೆ. ಆಮೇಲೆ ನನಗೆ ಐ ಗಾಟ್ ಚಾನ್ಸ್ ಟು ಅದು ಎಲ್ಲ ಅದರಲ್ಲೂ ಚಾನಲಲ್ಲೂ ಹೇಳಿದ್ದೀನಿ, ನಮ್ಮ ಹಸ್ಬೆಂಡ್ ಕೆನರಾ ಬ್ಯಾಂಕ್ MG ರೋಡಲ್ಲಿ ವರ್ಕ್ ಮಾಡ್ತಾಯಿದ್ರು. ಸೊ ಅಲ್ಲಿ ಒಂದು 20-25 ಬೊಕೇಸ್ ಎವ್ರಿ ವೀಕ್ ತೊಗೊಂಡು ಬರೋರು. ಬಂದು 2 ದಿನ ಇಟ್ಟು 3ನೇ ದಿನ ತೊಗೊಂಡೋಗೋರು. ಎಲ್ಲ ಫ್ಲವರ್ಸ್ ಚೆನ್ನಾಗೇ ಇರುತ್ತೆ, ಬಿಸಾಕ್ಬಿಡ್ತಾರೆ ಅನ್ಯಾಯವಾಗಿ. ಈವನ್ ನಾನು ಹೇಳೋದೇನೆಂದರೆ ನಿಮ್ಮ ವೀಕ್ಷಕರಿಗೆಲ್ಲ ಹೇಳ್ತೀನಿ, ಮದುವೆ ಮನೆಗಳಲ್ಲಿ ಎಷ್ಟು ಗೊತ್ತಾ, ರಿಸೆಪ್ಷನ್ ಮುಗಿಯೋ ಟೈಮಲ್ಲಿ ತುಳಿದು ಹಾಕ್ತಾ ಇರ್ತಾರೆ ಫ್ಲವರ್ಗಳು. ನಂಗೆ ಎಷ್ಟು ಹೊಟ್ಟೆ ಉರಿಯುತ್ತೆ ಅಂದರೆ, ಹೂಗಳನ್ನು ತುಳಿತಾ ಇರ್ತಾರೆ, ಹೋಗ್ತಾ ಇರ್ತಾರೆ, ಬಿದ್ದೋಗ್ತಾ ಇರುತ್ತೆ. ಮದುವೆ ರಿಸೆಪ್ಷನ್ ಮುಗಿಯೋ ಟೈಮ್ ಬಂದಾಗ ಎಷ್ಟು ಫ್ಲವರ್ಗೆ ಜೀವ ಇರುತ್ತೆ ಗೊತ್ತಾ. ಆ ಫ್ಲವರ್ನ ತೊಗೊಂಬಂದು ನೀವು ಅಟ್ಲೀಸ್ಟ್ ಮನೆಯಲ್ಲಿ ಜರ್ಬರಾಸು ಅದೆಲ್ಲ ಇರ್ತಲ್ಲ, ಅದನ್ನು ಟ್ವೀಕನ್ನು ಕಟ್ ಮಾಡಿಬಿಟ್ಟು ಅದನ್ನು ಒಂದು ಪ್ಲೇಟ್ ಒಂದು ಬೌಲಲ್ಲಿ ಅದನ್ನು ಇಳಿ ಬಿಟ್ಟರೆ ಅದನ್ನು ನೀರಲ್ಲಿ 5-6 ದಿನ ಬ್ಯೂಟಿ ಕೊಡುತ್ತದು. ಅಲ್ಲಿ ಅದನ್ನೆಲ್ಲ ಹಾಕ್ಬಿಟ್ಟು ಜರ್ಬರಾಸ್ನ ಮಧ್ಯದಲ್ಲಿ ಒಂದು ಫ್ಲೋಟಿಂಗ್ ಕ್ಯಾಂಡಲ್ಸ್ ಇಟ್ಬಿಡ್ತು ಅಂದರೆ ಆ ಮನೆ ಒಳಗಡೆ ಒಂಥರ ದಟ್ ಪಾಸಿಟಿವ್ ಎನರ್ಜಿ ಇಟ್ ಎಮಿಟ್ಸ್. ಎಷ್ಟು ಜನ ಇವಾಗ ರಿಸೆಪ್ಷನ್ಗೆ ಹೋದವರು ರಾಸಿ ಬೊಕೇಸ್ ಗಿಫ್ಟ್ಗಳು ಕೊಡ್ತಾರಲ್ವ. ಸೊ ಆ ಬೊಕೇಸ್ನೆಲ್ಲ ಏನು ತೊಗೊಂಡೋಗಿ ಎಲ್ಲೋ ಮಾರನೇ ದಿನ ನೋಡಿ ಅದು ತಿಪ್ಪೆಗೆ ಹೋಗಿರ್ತದು. ಮಾರನೇ ದಿನ ವೇಸ್ಟ್ ಮಾಡ್ತಾರೆ. ನಂಗೆ ಹೊಟ್ಟೆ ಉರಿಯುತ್ತೆ. ಅದೇನೇ ಒಬ್ಬೊಬ್ರಿಗೆ ಅದನ್ನು ಫ್ಲೋರಲ್ ಬೊಕೇಸ್ ಕೊಟ್ಬಿಟ್ಟು ನಿಮ್ಮ ಮನೆಯಲ್ಲಿ ಅದನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ಒಂದು ವೇಸ್ಗಾಗಲಿ ಫ್ಲವರ್ ವಾಸ್ಗೆ ಹಾಕ್ಬಿಟ್ಟು, ಇಲ್ಲ ಒಂದು ಫ್ಲವರ್ ವಾಸೇ ಇರಬೇಕು ಅಂತೇನಿಲ್ಲ, ಒಂದಿಷ್ಟು ದೊಡ್ಡ ಗ್ಲಾಸ್ ಜಾರ್ ಗ್ಲಾಸ್ ಜಾರ್, ಆ ಜಾರಲ್ಲಿ ನೀರು ಹಾಕ್ಬಿಟ್ಟು ಅದನ್ನು ಒಂದು ಸ್ವಲ್ಪ ಫ್ಲವರ್ಸ್ನ ಕ್ರಾಸಲ್ಲಿ ಕಟ್ ಮಾಡಿಬಿಟ್ಟು ಇಟ್ಬಿಟ್ರೆ ಅದೊಂದು 5-6 ದಿನ ಅದರ ಲೈಫ್ ಇರುತ್ತೆ. ಹೌದು. ಜೀವ ಅದ್ರದ್ದು ಮುಗಿಯೋಕ್ಕೆ ಮುಂಚೆನೇ ಜೀವ ಕೊಂದಾಕ್ಬಿಡ್ತಾರೆ. ಸೊ ಲೈಕ್ ಅದು ತುಂಬ ಅದು ನನಗೆ ತಿಳಿಸ್ಕೊಡ್ಬೇಕು ಜನಗಳಿಗೆ. ಅಟ್ಲೀಸ್ಟು ಮನೇಲಿ ಮಕ್ಳುಗಳಿರ್ತಾರೆ, ಮಕ್ಳುಗಳಿಗೆ ಇದರದ್ದು ಅದರದ್ದು ಇದನ್ನು ಹೇಳಿದ್ರೆ, ಇವಾಗ ಇದು ಫ್ರೆಶ್ ಫ್ಲವರು, ಇದನ್ನು ನಾವು ಕಾಪಾಡಬೇಕು, ಅದರದ್ದು ಎಷ್ಟು ದಿನ ಲೈಫ್ ಇರುತ್ತೋ ಅಷ್ಟು ದಿನ ಅದನ್ನು ಕಾಪಾಡ್ಕೊಂಡು ಹೋಗಬೇಕು ಅನ್ನೋದನ್ನು ಒಂದನ್ನು ತಿಳಿಸ್ಕೊಡ್ಬೇಕು ಮಕ್ಕಳುಗಳಿಗೆ. ಅವಾಗ ಅವರು ದೇ ವಿಲ್ ಡೆವಲಪ್ ಮೆಂಟಲಿ, ದೇ ಡೆವಲಪ್ ಪಾಸಿಟಿವಿಟಿ, ದೇ ಡೆವಲಪ್ ಗ್ರೋ ವಿತ್ ಪಾಸಿಟಿವಿಟಿ. ಸೊ